ದೇಶಪಾಂಡೆ ಅವರಿಂದ ಅವಹೇಳನ ಮಾತಿಗೆ ಸಂಬಂಧಪಟ್ಟಂತೆ ಮಹಿಳಾ ಆಯೋಗ ಈಗ ಎಂಟ್ರಿ ಕೊಡ್ತಾ ಇದೆ. ದೇಶಪಾಂಡೆ ಮಾತನ್ನ ನಾನು ಒಪ್ಪಲ್ಲ, ಅವ್ರ ಮಾತು ಸರಿ ಇಲ್ಲ. ಸರಿ, ವಾಟ್ ನೆಕ್ಸ್ಟ್? ಏನ್ ಮಾಡ್ತೀರಾ ಮೇಡಮ್? ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಈಗ ನಿದ್ರೆಯಿಂದ ಎದ್ದಂಗೆ ಕಾಣಿಸ್ತಾ ಇದೆ. ದೇಶಪಾಂಡೆ ಅವರ ಮಾತು ಹೆಣ್ಣು ಮಕ್ಕಳಿಗೆ ತೋರಿದ ಅಗೌರವ. ಚೌಧರಿ ಅವರು ಈಗ ಮಾತಾಡ್ತಾ ಇದ್ದಾರೆ. ಗ್ಯಾರಂಟಿ ನ್ಯೂಸ್ಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ದೇಶಪಾಂಡೆಯವರಿಂದ ಅವಹೇಳನ ಮಾತು ಮಹಿಳಾ ಆಯೋಗ ಈಗ ಎಂಟ್ರಿಯನ್ನ ಕೊಟ್ಟಿದೆ. ನಮ್ಮ ಜೊತೆಗೆ ಇದೀಗ ಮಹಿಳಾ ಆಯೋಗದ ಅಧ್ಯಕ್ಷ ಆಗಿರತಕ್ಕಂಥ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರಿದ್ದಾರೆ. ಅವ್ರನ್ನು ಸಹ ಮಾತಾಡಿಸ್ತೀನಿ. ಮೇಡಮ್, ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಮಹಿಳಾ ಹೆರಿಗೆ ಆಸ್ಪತ್ರೆ ಯಾವಾಗ ನಿರ್ಮಿಸ್ತೀರಾ ಅಂತ ಹೇಳಿ ದೇಶಪಾಂಡೆ ಅವ್ರನ್ನ ಕೇಳಿದ್ರೆ ಬಹಳಷ್ಟು ತುಚ್ಛವಾಗಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಇದಕ್ಕೆ ಏನು ಹೇಳ್ತೀರಾ ನೀವು? ಅದರಲ್ಲಿ ಹೇಳೋದೇನು ಇಲ್ಲ, ಆ ಥರ ಮಾತಾಡೋದು ತಪ್ಪು, ಹಾಗೆ ಮಾತಾಡಬಾರ್ದು. ಅವರ ಮಾತಿನ ವ್ಯಂಗ್ಯ ಹೆಣ್ಣು ಮಗಳಿಗೆ ಅಗೌರವ ತೋರಿಸೋದು ಆ ಮಾತುಗಳಲ್ಲಿ ಎದ್ದು ಕಾಣುತ್ತೆ. ಯಾರೇ ಆಗಲಿ ಆ ಥರ ಮಾತಾಡ್ಕೊಡ್ದು. ತಾವು ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ ಯಾವುದೇ ರೀತಿಯಂಥ ಅವಮಾನ ಆದಂಥ ಸಂದರ್ಭದಲ್ಲಿ ತಾವು ಪತ್ರ ಬರೀತೀರಾ, ತನಿಖೆ ಮಾಡ್ರಿ ಅಂತೀರಾ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಾವು ಯಾವ ರೀತಿಯಾಗಿ ನಿರ್ಧಾರವನ್ನು ಮಾಡ್ತೀರಾ? ಅಲ್ಲ, ಯಾರೇ ಆದರೂ ಮಾತಾಡ್ಕೊಡೋದು. ಮತ್ತು ಅವರು ಒಂದು ಮಂತ್ರಿ ಸ್ಥಾನದಲ್ಲಿ ಇದ್ದರೆ ಅವ್ರಿಗೆ ಯಾವುದೇ ಒಂದು ಹೆಣ್ಣು ಮಗಳು ಸಮಾನ. ಅಂದರೆ ನೋಡಿ, ಈ ಸಲ ನೀವು ಬಡ್ಜೆಟಲ್ಲೂ ನೋಡ್ಬೋದು, ಈ ಸಲ ಹೆಚ್ಚುವರಿ ಹೆರಿಗೆ ಆಸ್ಪತ್ರೆಗಳನ್ನು ಜಿಲ್ಲಾವಾರು ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ. ಸೊ ಹಾಗಿದ್ದಾಗ ಇವಾಗ ನಾನು ಜಿಲ್ಲೆಗಳಲ್ಲಿ ನಾವು ಹೋದಾಗ ಹೆರಿಗೆ ಆಸ್ಪತ್ರೆ ಭಾಳ ಮುಖ್ಯವಾಗಿ ಬೇಕಾಗಿದೆ. ಆಮೇಲೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ಸು ಬೇಕಾಗಿದೆ, ಯಾಕೆಂದರೆ ಆ ಸಾವು ನೋವುಗಳು ತುಂಬ ಜಾಸ್ತಿ ಇದೆ. ಸೊ ಅಂಥ ವಿಚಾರವಾಗಿ ಯಾರಾದರೂ ಒಬ್ಬರು ಪ್ರಶ್ನೆ ಮಾಡಿದಾಗ ಅದನ್ನು ಭಾಳ ಏನಂತಾರೆ, ಒಂದು ಗೌರವದಿಂದ ಅದಕ್ಕೆ ಉತ್ತರ ಕೊಡಬೇಕು. ಆ ಥರ ಏನು ಹೇಳ್ತಾರಲ್ಲ, ಒಂದು ಹಗುರವಾಗಿ ಮಾತಾಡುವಂಥ ಒಂದು ಮನಸ್ಥಿತಿ ಯಾರಲ್ಲೂ, ಎಸ್ಪೆಷಲಿ ಜನಪ್ರತಿನಿಧಿಗಳಲ್ಲಿ ಬರಬಾರ್ದು. ಅದನ್ನು ನಾನು ಅವರಿಗೆ ಪತ್ರವನ್ನು ಬರೆದು ಅವ್ರ ಹತ್ರ ಒಂದು ಉತ್ತರವನ್ನು ಸಹ ನಾನು ಕೇಳ್ತೇನೆ, ಈ ಥರ ಮಾತಾಡಿರೋದು ಯಾಕೆ ಅಂತ ಹೇಳಿ. ಇದಿಷ್ಟು ನಾಗಲಕ್ಷ್ಮಿ ಚೌಧರಿ ಅವರ ಮಾತುಗಳು. ಕ್ಯಾಮರಾಮನ್ ಅಜಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.